ನಲ್ಲಿ ಒಂದು ಹಣ್ಣನ್ನ ಇಷ್ಟು ಹೇಟ್ ಮಾಡ್ತಾರೆ ಅಂದರೆ ಅದು ಸೈನ್ ಹಾಕಿರ್ತಾರೆ ಹೆಂಗೆ ಸ್ಮೋಕಿಂಗ್ ನಾಟ್ ಅಲೌಡ್ ಅನ್ನೋ ಥರ ಈ ಹಣ್ಣು ನಾಟ್ ಅಲೌಡು ಅಂತ ತೋರಿಸ್ತೀನಿ ಯಾವ ಹಣ್ಣು. ಹಲೋ ಹಾಯ್ ನಮಸ್ತೆ ಟ್ರಾವೆಲೋರೀಸ್, ನಿಮ್ಮೆಲ್ಲರಿಗೂ ನಮ್ಮ ಹೊಸ ಪ್ರವಾಸದ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾವೀಗ ನಮ್ಮ ಇಡೀ ಫ್ಯಾಮಿಲಿ ಜೊತೆ ಥೈಲ್ಯಾಂಡ್ ಪ್ರವಾಸ ಹೋಗ್ತಾ ಇದ್ವಿ. ಈಗ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2ನಲ್ಲಿ ಹೋಗ್ತಾ ಇದ್ದೀವಿ. ಸೊ ಟರ್ಮಿನಲ್ 2 ಇಸ್ ವೆರಿ ಸ್ಪೆಷಲ್ ಆ್ಯಸ್ ಯೂಶ್ವಲ್ ಅದರ ಬ್ಯೂಟಿಗೆ. ಸೊ ಇವತ್ತು ವ್ಯಾಲೆಂಟೈನ್ಸ್ ಡೇ 14th ಫೆಬ್ರವರಿ. ಸೊ ಎಲ್ಲೆಲ್ಲೂ ಹಾರ್ಟ್ಗಳು, ಎಲ್ಲೆಲ್ಲೂ ರೆಡ್ ಕಲರ್ ಕಾಣ್ತಾ ಇದೆ. ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ, ಥೈಲ್ಯಾಂಡ್ ನೋಡೋಣ ನಮ್ಮ ಸ್ಟೈಲಲ್ಲಿ. ಹಾಗೆ ನೀವು ಹೇಗೆ ಥೈಲ್ಯಾಂಡ್ ನೋಡ್ಬೋದು ಅಂತ ತಿಳಿಸ್ಕೊಡ್ತೀವಿ. ಪೇರೆಂಟ್ಸ್ಗೆ ಟರ್ಮಿನಲ್ 2 ಫಸ್ಟ್ ಟೈಮು, ಅದರಲ್ಲಿ ಇಂಟರ್ನ್ಯಾಷನಲ್ ಅಂದರೆ ಇನ್ನೂ ಇದ್ದಿದ್ದು ಫಸ್ಟ್ ಟೈಮ್. ಅವರು ಕಳೆದೋಗಿದ್ದಾರೆ ಆ ಬ್ಯೂಟಿನಲ್ಲಿ. ಸೊ ಅದು ಬ್ಯೂಟಿಫುಲ್ ಟರ್ಮಿನಲ್ 2. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಟರ್ಮಿನಲ್ 2 ಅಂದರೆ. ನಾವೀಗಿರೋದು ಟರ್ಮಿನಲ್ 2 ಇಂಟರ್ನ್ಯಾಷನಲ್ ಸೈಟ್. ಲೋಕಲ್ ಡೊಮೆಸ್ಟಿಕ್ ಸೈಟ್ ಸಹ ಇದೇ ರೀತಿ ಬ್ಯಾಂಬೂನಲ್ಲಿ ನೋಡಬಹುದು. ಈಗ ನಾವು ಇಂಟರ್ನ್ಯಾಷನಲ್ ಲಾಂಜಿಗೆ ಹೋಗ್ತಾ ಇದ್ವಿ. ಲಾಂಜದು ಕ್ಯೂ ಇರುತ್ತೆ ಈ ಥರ. ಇಡೀ ಕಾಡನ್ನೇ ಏರ್ಪೋರ್ಟ್ ಒಳಗಡೆ ತೊಗೊಂಬಂದು ಮಾಡಿದ್ದಾರೆ. ಇಷ್ಟೊಂದು ಗಿಡ ಬೆಳೆಸಿದ್ದಾರೆ ಅಂತಂದರೆ ಇಲ್ಲಿ ಸುಮಾರು ಲಕ್ಷಾಂತರ ಗಿಡಗಳನ್ನ ನೋಡ್ಬೋದು. ಮೇಲೆ ನೋಡಿದಲ್ಲ, ಮೇಲೆ ಸಹ ಗಿಡಗಳು ಬೆಳೆಸಿದ್ದಾರೆ. ರಾತ್ರಿ ಹೊತ್ತೆಲ್ಲ ಲೈಟ್ಸ್ ಹಾಕಿರ್ತಾರೆ. ಬೆಳಗ್ಗೆ ಹೊತ್ತು ನಿಮಗೆ ಸನ್ಲೈಟೇ ಬರುತ್ತೆ ಡೈರೆಕ್ಟಾಗಿ. ನಾವೀಗ ಕೆಂಪೇಗೌಡ ನಿಲ್ದಾಣ ಅಂತಾರಾಷ್ಟ್ರೀಯ ಲಾಂಜಲ್ಲಿ ಇದ್ದೀವಿ. ಸಿಕ್ಕಾಪಟ್ಟೆ ಸೂಪರಾದ ಫುಡ್ ಎಲ್ಲ ಆಯಿತು. ನನಗೆ ಟರ್ಮಿನಲ್ 2 ಅಂದರೆ ತುಂಬ ಇಷ್ಟ. ನನಗೆ ಎವ್ರಿ ಟೈಮ್ ಸುನಿಲ್ ಫ್ಲೈಟ್ ಬುಕ್ ಮಾಡುವಾಗ ಟರ್ಮಿನಲ್ 2 ಇರೋದನ್ನೇ ಸೆಲೆಕ್ಟ್ ಮಾಡು ಅಂತ ಕೇಳ್ತಾ ಇರ್ತೀನಿ. ನನಗೆ ನಮ್ಮ ಫ್ಲೈಟ್ 1 hour ಡಿಲೇ ಆಗಿದೆ. ಈಗ ಟೈಮ್ ಸುಮಾರು 11:30 ಆಗಿದೆ. ಈಗ ನಮ್ಮ ಗೇಟ್ ಹತ್ರ ಹೋಗ್ತಾ ಇದ್ವಿ. ಗೇಟ್ ಹತ್ರ ಹೋಗಿ ಅಲ್ಲೇ ವೆಯ್ಟ್ ಮಾಡೋಣ ಅಂತ. ಲಾಂಜಲ್ಲಿ ಊಟ ಮಾಡಿದ್ದಾಯಿತು. ಸೊ ಲೆಟ್ಸ್ ಗೋ ಟು ಗೇಟ್. ನಮ್ಮ ಮೇಡಮ್ ಅವರ ಗಾಡಿ. ಸೊ ಅವರ ಸೂಟ್ ಕೇಸಲ್ಲಿ ಕುಳಿಸ್ಕೊಂಡ್ಬಿಟ್ಟು ಆರಾಮಾಗಿ ಹೇಳ್ಕೊಂಡು ಹೋಗ್ಬಿಡ್ತೀವಿ. ಈಗ ಅವಳು ಸ್ವಲ್ಪ ದೊಡ್ಡವಳಾಗಿರೋದ್ರಿಂದ ಅವಳನ್ನು ಎತ್ಕೊಂಡು ಓಡಾಡೋದು ಸಿಕ್ಕಾಪಟ್ಟೆ ಕಷ್ಟ. ಅದರಿಂದ ನಾವು ಈ ಸೂಟ್ ಕೇಸ್ ತೊಗೊಂಡಿದ್ದೀವಿ. ಕಮ್ಸ್ ವಿತ್ ಬಿ. ಅವಳದೆಲ್ಲ ಲಗೇಜ್ ಅದರಲ್ಲಿ ಹಾಕಿ ಈ ರೀತಿ ಕೇಳ್ಕೊಂಡು ಹೋಗ್ಬೋದು. ಮೇಡಮ್ಗೆ ಮಧ್ಯರಾತ್ರಿ 12 ಗಂಟೆಯಲ್ಲಿ ಪೇಂಟಿಂಗ್ ಮಾಡೋಕ್ಕೆ ಫುಲ್ ಇಂಟ್ರೆಸ್ಟ್ ಆಗ್ಬಿಡಿದೆ. ಶುಭೋದಯ ಎಲ್ಲರಿಗೂ. ನಾವಿವಾಗ ಡಾಂಗ್ನ್ಯೋಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ, ಅಂದರೆ ಇದು 2ನೇ ಏರ್ಪೋರ್ಟ್. ಇದು ಅವ್ರದ್ದು ತುಂಬ ದೊಡ್ಡ ಏರ್ಪೋರ್ಟು. ಸುವರ್ಣ ವರ ಏನೋ ಅಂತಿದೆ ಒಂದು, ತುಂಬ ಚೆನ್ನಾಗಿ ದೊಡ್ಡದು. ಇದು ಸೆಕೆಂಡು. ಇಲ್ಲಿ ಏರ್ ಏಷ್ಯಾ ಲಯನು ಮತ್ತು ಏನು ಲೋ ಕಾಸ್ಟ್ ಏರ್ಲೈನ್ಗೋಸ್ಕರನೇ ಮಾಡಿರುವಂಥದ್ದು. ಬನ್ನಿ ಎಕ್ಸಿಟ್ ತೋರಿಸ್ತೀನಿ ಯಾವ ರೀತಿ ಇದೆ ನೋಡಿ. ಏರ್ ಏಷ್ಯಾ, ಆಮೇಲೆ ನಾಯ್ ಏರ್, ಆಮೇಲೆ ಲಯನ್ ಏರ್, ಥಾಯ್ ಏರ್, ಸ್ಮಾಲ್ ಕ್ಯಾರಿಯರು. ಬಂದ್ವಿ, 2 hour ಡಿಲೇ ಇತ್ತು ಫ್ಲೈಟು. ಸ್ವಲ್ಪ ರೆಸ್ಟ್ ಮಾಡಿ ಹೋಗ್ತಾ ಇರೋದು. ಸೊ ಥೈಲ್ಯಾಂಡ್ ಬಂದು 3.5 hour ಜರ್ನಿ ಬೆಂಗಳೂರಿಂದ. ಆಮೇಲೆ ಇಲ್ಲಿ ನಡೆಯುವಂಥ ಕರೆನ್ಸಿ ಬಂದು ಥಾಯ್ ಬಾತ್ ಅಂಥೇಳಿ. ಇವತ್ತಿನ ಕರೆನ್ಸಿ ಕನ್ವರ್ಷನ್ ನೋಡಿದ್ರೆ ನಮ್ಮ ದೇಶದ ₹2.66 ಅವರ 1 ಥಾಯ್ ಬಾತ್. ಯೂಶ್ವಲಿ ನಾವು ಅವರ 10,000 ರೂಪಾಯಿ ಅಂದರೆ ನಮ್ಮದು 26,600 ರೂಪಾಯಿ ಆಗುತ್ತೆ. ಆಮೇಲೆ ಇವರು ಥಾಯ್ ಮಾತಾಡ್ತಾರೆ. ಇಲ್ಲಿ ತುಂಬ ದೊಡ್ಡ ಕಂಟ್ರಿ. ಇದರಲ್ಲಿ ರಾಜ್ಯನ ಆಳ್ವಿಕೆ ಇದೆ, ರಾಮಾದ 10 ಅಂತ. ಮುಂದೆ ವಿಡಿಯೋನಲ್ಲಿ ನೀವು ಈ ಕರೆನ್ಸಿನಲ್ಲಿ ಅವರ ಚಿತ್ರ ನೋಡ್ತೀರಾ, ಅವರ ತಂದೆ ಚಿತ್ರ ನೋಡ್ತೀರಾ. ಆಮೇಲೆ ಈ ವಿಡಿಯೋನಲ್ಲಿ ನಿಮಗೆ ಥೈಲ್ಯಾಂಡ್ ಕರ್ಕೊಂಡು ಹೋದಂಗೆಲ್ಲ ಕೆಲವು ಇಂಟ್ರೆಸ್ಟಿಂಗ್ ಡೀಟೇಲ್ಸನ್ನು ನೀವು ಕಂಡುಕೊಳ್ತೀರ. ಏರ್ಪೋರ್ಟಿಂದ ಎಕ್ಸಿಟ್ ಆಗಿ ಇಲ್ಲಿ ನಡೆಯುವಂಥ ಆ್ಯಪ್ ಬಂದು
ಗ್ರ್ಯಾಬ್ ಮತ್ತು ಬೋಲ್ಟ್ ಅಂತೇಳಿ. ಗ್ರ್ಯಾಬ್ ಬಂದುಬಿಟ್ಟು ಸೂಪರ್ ಆ್ಯಪ್, ನೀವು ಅದರಲ್ಲಿ ಕ್ಯಾಬು, ಫುಡ್ಡು ಎಲ್ಲನೂ ಮಾಡ್ಕೋಬೋದು. ಆಮೇಲೆ ಬೋಲ್ಟ್ ಬಂದುಬಿಟ್ಟು ನಿಮಗೆ ಅಗೇನ್ ಗುಡ್ ಸರ್ವಿಸ್. ಸೊ ನಾವು 5 ಜನ ಇದ್ದೀವಿ, ಅದಕ್ಕೆ ಕಂಪ್ಲೀಟ್ ಒಂದು ದೊಡ್ಡ ವ್ಯಾನ್ ಮಾಡಿದ್ದೀವಿ. ಸೊ ಇಲ್ಲಿಂದ ನಾವು ನಮ್ಮ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಇದು ಏರ್ಪೋರ್ಟಿನ ಹೊರಗಡೆ, ಅಲ್ಲಿ ನಿಮಗೆ ಮೆಟ್ರೋ ಸ್ಟೇಷನ್ನು ಇದೆ, ಆಮೇಲೆ ಬಸ್ ಫೆಸಿಲಿಟಿನೂ ಇದೆ. ಬಟ್ ನಾವಿರೋ ಹೋಟೆಲ್ಗೆ ಆಲ್ಮೋಸ್ಟ್ 2 ಅವರ್ಸ್ ತೊಗೊಳುತ್ತೆ ಬಸ್ಸು, ಮೆಟ್ರೋ ಅದೆಲ್ಲ. ಸೊ ಅದಕ್ಕೆ ವ್ಯಾನ್ ಮಾಡ್ಕೊಂಡು ಹೋಗ್ತಾ ಇರೋದು. ಇಲ್ಲಿ 2 ರೀತಿ ರೋಡ್ ಇದೆ, ಟೋಲು, ವಿದೌಟ್ ಟೋಲ್ ಅಂತೇಳಿ. ಸೊ ಎಕ್ಸ್ಪ್ರೆಸ್ ವೇಗೆ ನಿಮಗೆ ಟೋಲ್ ಕೊಟ್ಟು ಹೋಗಬೇಕು, ಒಂದು 20 ನಿಮಿಷ ಬೇಗ ಹೋಗ್ತಾರೆ. ನಾವಿಲ್ಲಿ ರಿವರ್ ಸೈಡ್ ಬ್ಯಾಂಕಾಕ್ ಅಲ್ಲಿ ಸ್ಟೇ ಮಾಡ್ತಾ ಇರೋದು. ಆಲ್ಮೋಸ್ಟ್ ಬಂದ್ವಿ. ಇಲ್ಲಿ ಟೋಲ್ 2 ಇತ್ತು, ಟೋಟಲ್ 140 ಥೈ ಬಾತ್, ಸರಿ ಸುಮಾರು 350ರಿಂದ 400 ಆಗುತ್ತೆ ಟೋಲು. ಎಕ್ಸ್ಪ್ರೆಸ್ ವೇ ಅರ್ಧ ಗಂಟೆಯಲ್ಲಿ ಬಂದುಬಿಡ್ತೀವಿ, ಇಲ್ಲಾಂದರೆ ಟ್ರಾಫಿಕಲ್ಲಿ ಸಿಗಾಕೊಳ್ಳೋ ಚಾನ್ಸಸ್ ಇರುತ್ತೆ. ನಾವು ನಮ್ಮ ಹೋಟೆಲಿಗೆ ಬಂದ್ವಿ ಇವಾಗ, ಅವೇ ಅಂಥೇಳಿ, ರಿವರ್ ಸೈಡು. ಡೀಸೆಂಟ್ ಹೋಟೆಲ್, ಗುಡ್ ಆ್ಯಂಬಿಯನ್ಸ್. ಇಲ್ಲಿ ನೋಡಿ ಮಾನಿಟರ್ ಲಿಸರ್ಡ್ ಎಷ್ಟು ಬೇಸಿಕ್ ಆ್ಯಂಡ್ ಪಾರ್ಕಿಂಗಲ್ಲಿ ಇರೋದಿಲ್ಲ ಮಾನಿಟರ್ ಲಿಸರ್ಡ್. ಕ್ರೊಕೊಡೈಲ್ ಥರ ಇದೆ. ಎಲ್ಲರೂ ಈಗ ಬ್ರೇಕ್ಫಾಸ್ಟ್ಗೆ ಅಂತ ಹೋಗ್ತಾ ಇದ್ದೀವಿ. ನಾವಿಲ್ಲಿ ಬೆಳಗ್ಗೆ 6 ಗಂಟೆಗೆ ರೀಚ್ ಆದ್ವಿ ಬ್ಯಾಂಕಾಕ್. ಬಂದು ನಮ್ಮ ಹೋಟೆಲಲ್ಲಿ ಲಗೇಜ್ ಇಟ್ಟು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಅಂತ ಹೋಗ್ತಿದ್ದೀವಿ. ಯಾಕಂದರೆ ಚೆಕ್ ಇನ್ ಇರೋದು 12 ಗಂಟೆಗೆ. ನಾವು ಆ್ಯಕ್ಚುಲಿ ಬರುವಾಗ ಮನೆಯಿಂದ ಸ್ವಲ್ಪ ಎಲ್ಲ ತಿಂಡಿ ಮಾಡ್ಕೊಂಡು ಬಂದಿದ್ವಿ. ಈ ಕ್ವೆಶನ್ ತುಂಬ ಜನಕ್ಕೆ ಡೌಟ್ ಇರುತ್ತೆ, ಏನಂತಂದರೆ ಮನೆಯಿಂದ ಚಕ್ಲಿ ಅಥವಾ ಶೇಂಗಾ ಹೋಳಿಗೆ ಇಂಥ ಉಂಡೆ ಅದೆಲ್ಲ ಮಾಡ್ಕೊಂಡು ಬರ್ಬೋದಾ, ಅದೆಲ್ಲ ಬಿಡ್ತಾರಾ ಫ್ಲೈಟಲ್ಲಿ ಅಂತ ಕ್ವೆಶನ್ ಇರುತ್ತೆ. ಸೊ ಆನ್ಸರ್ ಇಸ್ ಬಿಡ್ತಾರೆ, ಬಟ್ ಯಾವ ಥರ ಪ್ಯಾಕ್ ಮಾಡಬೇಕು ಅಂತ. ಸಿಕ್ಕಾಪಟ್ಟೆ ಬ್ಯಾಗಲ್ಲಿ ತುಂಬ್ಕೊಂಡು ಬರೋದು ಹಾಗಲ್ಲ. ಅಂದರೆ ಸ್ನ್ಯಾಕ್ಸ್ ಎಲ್ಲ ತರ್ಬೋದು, ಫುಡ್ ಈಸ್ ಅಲೌಡ್. ನೀವು ಫುಡ್ ಏನು ಬೇಕೋ ಬರ್ಬೋದು. ನಿಮ್ಮ ಚೆಕ್ ಇನ್ ಲಗೇಜ್ ಒಳಗಡೆ ಹಾಕಿಟ್ಬಿಡ್ಬೋದು. ನಾನು ನಮ್ಮ ಚೆಕ್ ಇನ್ ಲಗೇಜಲ್ಲಿ ರೆಡಿ ಟು ಈಟ್ ಎಷ್ಟೊಂದು ಫುಡ್ ಹಾಕಿದ್ದೀನಿ. ನಿದ್ದೆ ಎಳಿತಾ ಇದೆ, ಅದಕ್ಕೆ ಬಿಸಿ ಬಿಸಿ ಆಗಿರೋ ಇಲ್ಲಿ ಕಾಫಿ ನೋಡಿ, ಸಕ್ಕದಾಗಿ ಕಾಫಿ ಮಾಡ್ತಾ ಇದ್ದಾರೆ ಅಣ್ಣವರು. ಮಿಲ್ಕ್ ಕಾಫಿ, ಅದನ್ನು ಕುಡಿಯೋಣ ಬನ್ನಿ. ನಾವೀಗ ಹೀಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸ್ವಲ್ಪ ಮಾರ್ಕೆಟ್ ನೋಡೋಕೆ ಬಂದ್ವಿ. ನನಗೆ ವೆಜಿಟೇಬಲ್ಸ್ ಅಂದರೆ ತುಂಬಾ ಇಷ್ಟ. ಎಷ್ಟು ವೆರೈಟಿ ಆಫ್ ವೆಜಿಟೇಬಲ್ಸ್ ಇದೆ, ಎಂತೆಂಥ ಒಳ್ಳೆ ಸ್ಯಾಲೆಡ್ಸ್ ಮಾಡ್ಬೋದು. ಇಲ್ಲಿ ಒಂದು ಅಮೇಝಿಂಗ್ ಆಗಿರುವಂಥ ವೀಗನ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಬ್ರಂಚ್ ಮಾಡೋಕ್ಕೆ. ಬನ್ನಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಆಲ್ಮೋಸ್ಟ್ ಒಂದು 500 ಮೀಟರ್ಸ್ ತೊಗೊಂಡು ನಡ್ಕೊಂಡು ಬಂದು, ಇದು ಐ ಥಿಂಕ್ ಟ್ರೆಡಿಷ್ನಲ್ ಬುದ್ಧಿಸ್ಟ್ ರೆಸ್ಟೋರೆಂಟು. ನೋ ಮೀಟ್, ನೋ ಎಗ್, ನಥಿಂಗ್, ಪ್ಯೂರ್ ರೆಸ್ಟೋರೆಂಟ್. ತುಂಬಾ ಕೋಝಿ ಇದೆ, ಬಟ್ ಫುಡ್ ಮಾತ್ರ ಅಮೇಝಿಂಗ್ ಇತ್ತು. ತುಂಬ ಇಷ್ಟ ಆಯ್ತು ನಮಗೆ ಫುಡ್ಡು. ಇಲ್ಲಿ ನೋಡಿ, ನೋ ಮೀಟ್, ನೋ ಎಗ್, ನೋ ಡ್ಯೂರಿಯನ್, ನೋ ಪೆಟ್ಸ್. ಇವ್ರದ್ದೇ ನ್ಯಾಚುರಲ್ ಜ್ಯೂಸ್ ಇದೆ. ಇಲ್ಲಿ ನೋಡಿ, ಅಜ್ಜಿ ಮಾಡ್ತಾ ಇದ್ದಾರೆ. ಇಲ್ಲಿ ಅಜ್ಜಿ ನೋಡಿ, ಇದು ಪ್ಯಾಕ್ ಮಾಡಿಬಿಟ್ಟು ಇದನ್ನ ಇವರು ಹೋಮ್ ಮೇಡ್ ಜ್ಯೂಸ್ ಮಾಡ್ತಾರೆ. ಆ ಪೇರಿಂದ ಈ ರೀತಿ ಜ್ಯೂಸ್ ಮಾಡ್ತಾರೆ. ಸಖತ್ತಾಗಿತ್ತು ಹರ್ಬಲ್ ಜ್ಯೂಸು, ತುಂಬ ಅಫೋರ್ಡೆಬಲ್ ಇದು. ಸ್ವಲ್ಪ ಚೆನ್ನಾಗಿ ರೆಸ್ಟ್ ಮಾಡಿದ್ವಿ. ಫ್ಲೈಟ್ ಲೇಟಾಗಿತ್ತು, 3 ಅವರ್ ನಿದ್ದೆ ಮಾಡಿ ಇವಾಗ ಹೊರಗೆ ಬೀಳ್ತಾ ಇದ್ದೀವಿ. ಇಡೀ ರಾತ್ರಿ ನಿದ್ದೆ ಇರಲಿಲ್ಲ. ಈಗ ಫೈನಲಿ ಎಲ್ಲರಿಗೂ ಸ್ವಲ್ಪ ಬೆಳಗಾಗಿದೆ. ಸ್ವಲ್ಪ ಸೈಟ್ ಸೀಯಿಂಗ್, ಇಲ್ಲೊಂದು ಚೆನ್ನಾಗಿರೋ ರಿವರ್ ಇದೆ, ನೋಡೋಣ ಅಂತ ಬಂದಿದ್ದೀವಿ. ನೋಡಿ, ನಮ್ಮದು ಪ್ರಾಪರ್ಟಿ ರಿವರ್ ಸೈಡ್ ಇರೋದು. ಇಲ್ಲಿ ರಿವರು, ಆಮೇಲೆ ಅದು ರಿವರ್ ಫ್ರಂಟಲ್ಲಿ ಈವ್ನಿಂಗ್ ಮಾರ್ಕೆಟ್ಸ್ ಎಲ್ಲ ಇರುತ್ತೆ.
ಅಲ್ಲಿ ಜಾಯಿಂಟ್ ವೀಲ್ ಒಂದಿದೆ, ನೋಡೋಣ ಬನ್ನಿ ಆ ಕಡೆ ಏನಿದೆ. ಸೊ ಇದು ಸ್ಕೂಲ್ ಎಷ್ಟು ಚೆನ್ನಾಗಿದೆ ನೋಡಿ, ಸ್ಕೂಲ್ ಇನ್ ಬಿಟ್ವೀನ್ ದ ಸ್ಮಾಲ್ ಸ್ಟ್ರೀಟ್. ನಾವೀಗ ಬೋಟ್ ಹತ್ತಕ್ಕೆ ಅಂತ ಹೋಗ್ತಾ ಇದ್ದೀವಿ. ಒಂದು ಸ್ಮಾಲ್ ಸ್ಟ್ರೀಟ್, ಸಾಯಂಕಾಲ ಎಲ್ಲ ಅಂಗಡಿಗಳೆಲ್ಲ ಓಪನ್ ಆಗಿ ಫುಲ್ ವೈಬ್ರೆಂಟ್ ಆಗಿರುತ್ತೆ. ಇಲ್ಲಿ ಇದು ಫೆರಿ ಸ್ಟಾಪ್, ಚಿಕ್ಕ ಚಿಕ್ಕ ಗೌರ್ಮೆಂಟ್ ಫೆರೀಸ್ ಬರುತ್ತೆ, ಪಿಕ್ ಮಾಡಿ ಆ ದಡಕ್ಕೆ ಬಿಡುತ್ತೆ. ಇದು ಫೆರಿ ಸ್ಟಾಪ್, ಮಲ್ಟಿಪಲ್ ಬೋಟ್ಸ್ ಇರುತ್ತೆ. ನಾವು ಗೌರ್ಮೆಂಟ್ ಫೆರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇದನ್ನು ಯಾವ ರೀತಿ ಬುಕ್ ಮಾಡಬೇಕು ಅಂತ ಗೊತ್ತಿಲ್ಲ, ಬಟ್ ಯಾವ್ದು ಬರುತ್ತೆ ಹತ್ಕೊಂಡು ಹೋಗ್ಬೇಕು. ಅಲ್ಲಿ ಕ್ರಾಸ್ ಮಾಡಿ ಅಲ್ಲಿ ಈವ್ನಿಂಗ್ ಮಾರ್ಕೆಟ್ ಇದೆ, ಅಲ್ಲಿ ಹೋಗ್ಬೇಕು. ಅದೇ ಬೋಟನ್ನು ಸ್ಕ್ರ್ಯಾಪ್ ಬೋಟ್ಸ್ ಅನಿಸ್ತೀವಿ, ಅದನ್ನು ಹೇಳ್ಕೊಂಡು ಹೋಗೋಕೆ 2 ಗಾಡಿ ಹೋಗಿ ಬೋಟು ಇದೊಂದು ಹೇಳಿದ್ದಾರೆ. ಇದರಲ್ಲಿ ಒಂದು ಹಣ್ಣನ್ನು ಇಷ್ಟು ಹೇಟ್ ಮಾಡ್ತಾರೆ ಅಂದರೆ, ಅದು ಸೈನ್ ಹಾಕಿರ್ತಾರೆ ಹೆಂಗೆ ಸ್ಮೋಕಿಂಗ್ ನಾಟ್ ಅಲೌಡ್ ಅನ್ನೋ ಥರ, ಈ ಹಣ್ಣು ನಾಟ್ ಅಲೌಡು ಅಂತ. ತೋರಿಸ್ತೀನಿ ಯಾವ ಹಣ್ಣು ನೋಡಿ. ಇದೇ ಆ ಹಣ್ಣು, ಡೋರಿಯನ್ ಅಂತ ಹೇಳಿ. ಇದ್ರ ಸ್ಮೆಲ್ಲು ಎಷ್ಟು ಹೆವಿ ಇರುತ್ತೆ ಅಂದರೆ, ಅದನ್ನು ಟ್ಯಾಕ್ಸಿ, ಬಸ್ಸಸ್ಸು, ಆಮೇಲೆ ಕೆಲವು ಹೋಟೆಲ್ಸಲ್ಲಿ ನಾಟ್ ಅಲೌಡ್ ಅಂತ ಹಾಕಿರ್ತಾರೆ. ಇದರದ್ದು ಎಕ್ಸ್ಕ್ಲೂಸಿವ್ ಶಾಪ್ ಇದು ಡೋರಿಯನ್ದು. ಬನ್ನಿ ಡೋರಿಯನ್ನು, ಆಮೇಲೆ ಸ್ವಲ್ಪ ಇಲ್ಲಿ ಫೇಮಸ್ ಆಗಿರುವಂಥ ಮ್ಯಾಂಗೋ ಸ್ಟಿಕ್ಕಿ ರೈಸ್ನ ಟ್ರೈ ಮಾಡೋಣ. ಇಲ್ಲಿ ಫುಲ್ಲು ಇದೆ ಇವ್ರದ್ದು, ಫ್ರೆಶ್ಶಾಗಿ ಕಟ್ ಮಾಡ್ತಾರೆ. ಫ್ರೆಶ್ಶಾಗಿ ಕಟ್ ಮಾಡಿ, ಇದು ಮ್ಯಾಂಗೋ, ಇಲ್ಲಿ ಮ್ಯಾಂಗೋ 365 ದಿನವೂ ಸಿಗುತ್ತೆ. ಥೈಲ್ಯಾಂಡಿಗೆ ಬಂದರೆ ಮ್ಯಾಂಗೋ ಒಂದು ಸ್ಟಿಕ್ಕಿ ರೈಸ್ ಇಸ್ ಮ್ಯಾಂಡೇಟ್ರಿ ಟು ಟ್ರೈ. ಸೊ ಈ ಥರ ಮ್ಯಾಂಗೋ ಜೊತೆ ಸ್ಟಿಕ್ಕಿ ರೈಸ್ ಮಾಡಿ ಕೊಡ್ತಾರೆ, ಅದ್ರ ಜೊತೆ ಐಸ್ ಕ್ರೀಮ್ ಸಹ ಹಾಕಿ ಕೊಡ್ತಾರೆ. ಅಂತೂ ಇಂತೂ ಥೈಲ್ಯಾಂಡ್ನ ಫೇಮಸ್ ಸ್ಟಿಕ್ಕಿ ರೈಸ್ ಆ್ಯಂಡ್ ಮ್ಯಾಂಗೋ ಟ್ರೈ ಮಾಡಿದ್ದಾರೆ ಸುನಿಲ್ ಅವರು. ಸರ್ ಹೇಗಿತ್ತು ಸರ್ ಅನುಭವ? ಪ್ಲೇಟ್ ಎಲ್ಲ ಖಾಲಿ ಆಗಿದೆ ಅಂದರೆ ಅರ್ಥ ಮಾಡ್ಕೋಬೇಕು. ನಿಮಗೆ ತೋರಿಸ್ಲಾರ್ದೆ ತಿಂದ್ಬಿಟ್ಟೆ. ಸ್ಟಿಕ್ಕಿ ರೈಸ್ ಮಾತ್ರ ಚೆನ್ನಾಗಿತ್ತು. ಸ್ಟಿಕ್ಕಿ ರೈಸ್ ಮ್ಯಾಂಗೋ ನಮ್ಮ ಕಡೆ ಸಿಗಲ್ಲ. ಇದು ಒಂಥರ ಶುಗರ್ಲೆಸ್ ಮ್ಯಾಂಗೋ, ಇದು ಚೆನ್ನಾಗಿರುತ್ತೆ, ಬಂದು ಟ್ರೈ ಮಾಡಿ. ಈವ್ನಿಂಗ್ ಮಾರ್ಕೆಟ್ ಅಂತ ಬಂದು ಒಂದು ರಿಲ್ಯಾಕ್ಸಿಂಗ್ ಫುಡ್ ಮಸಾಜ್ ಮಾಡಿಸ್ಕೊತಾ ಇದ್ದೀವಿ. ಸಚ್ ರಿಲ್ಯಾಕ್ಸಿಂಗ್ ಮಸಾಜ್ ಇದು, ತುಂಬ ಚೆನ್ನಾಗಿ ಫೋಕಸ್ಡಾಗಿ ಮಾಡ್ತಾರೆ. ಎಲ್ಲರೂ 5 ಜನ ಮಸಾಜ್ ಮಾಡಿಸ್ಕೊತಾ ಇದ್ದೀವಿ. ಫುಲ್ ಬಸ್ಲಿಂಗ್ ಸ್ಟ್ರೀಟ್ ಮಿಟ್ಟಲ್ಲಿ ವೈಲನ್ ನಡೆಸ್ತಾ ಇದ್ದಾರೆ ಇವರು. ಬ್ಯೂಟಿಫುಲ್ ಆಗಿರೋ ಜಾಯಿಂಟ್ ವೀಲ್ ಇದು. ನಾವು ಈವ್ನಿಂಗ್ ಹಾಗೆ ಶಾಪಿಂಗ್ ಅಂತ ಬಂದು ಇಲ್ಲೇ ನಿಂತಿದ್ವಿ. ಇಟ್ಸ್ ಅ ವೆರಿ ಬಿಗ್ ಜಾಯಿಂಟ್ ವೀಲ್. ನೋಡಿದ್ರಲ್ಲ, ಡ್ಯೂರಿಯನ್ ಫ್ರೂಟ್ ಹಾಗೂ ಬೆಂಗಳೂರಿಂದ ನಮ್ಮ ಈ ಬ್ಯಾಂಕಾಕಿನ ಪ್ರಯಾಣವನ್ನು ನೀವು ನೋಡಿದ್ರೆ ಈ ವಿಡಿಯೋಲಿ. ಮುಂದಿನ ವಿಡಿಯೋನಲ್ಲಿ ನಾವು ಇನ್ನೂ ಇಂಟ್ರೆಸ್ಟಿಂಗ್ ಆದಂಥ ಥೈಲ್ಯಾಂಡ್ ಜಾಗಗಳನ್ನು ಕರ್ಕೊಂಡು ಹೋಗ್ತೀವಿ. ಸಿಗೋಣ.